Yes, welcome back to our YouTube channel. Module 4 ಅಲ್ಲಿ ಇವತ್ತು ಇನ್ನೊಂದು ಟಾಪಿಕ್ ದಟ್ ಈಸ್ ಎಲಿಮಿನೇಷನ್ ಆಫ್ ಯೂನಿಟ್ ಪ್ರೊಡಕ್ಷನ್ ಹೆಂಗೆ ಸಾಲ್ವ್ ಮಾಡೋದು ಅಂತ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸಲ್ಲಿ ಯೂಸ್ಲೆಸ್ ಪ್ರೊಡಕ್ಷನ್ನು ಮತ್ತು ಎಪ್ಸಿಲಾನ್ ಪ್ರೊಡಕ್ಷನ್ ಹೆಂಗೆ ಎಲಿಮಿನೇಟ್ ಮಾಡಿದ್ದು ಅಂತ ಹೇಳ್ಕೊಟ್ಟಿದ್ದೀನಿ. ಇಫ್ ಇನ್ನೂ ನೀವು ಆ ವೀಡಿಯೋಸ್ನ ವಾಚ್ ಮಾಡಿಲ್ಲ ಅಂದರೆ ಪ್ಲೀಸ್ ಗೋ ಆ್ಯಂಡ್ ವಾಚ್ ಇಟ್. ಬಿಕಾಸ್ ನೀವು CNF ಪ್ರಾಬ್ಲಮ್ಮು ಮತ್ತು GNF ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಈ ಮೂರು ಎಲಿಮಿನೇಷನ್ ಮೆಥಡು ತುಂಬ ಇಂಪಾರ್ಟೆಂಟ್. ಒಂದು ಎಲಿಮಿನೇಷನ್ ಮೆಥಡ್ನ ನೀವು ಸಾಲ್ವ್ ಮಾಡೋದನ್ನ ಕಲ್ತಿಲ್ಲ ಅಂದರೂ ಲಾಸ್ಟಲ್ಲಿ ಕಷ್ಟ ಆಗುತ್ತೆ. ಸೊ 3 ಎಲಿಮಿನೇಷನ್ ಮೆಥಡ್ನು ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ. ಸೊ ದಟ್ CNF ಪ್ರಾಬ್ಲಮ್ GNF ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ, ಲೆಟ್ ಸ್ಟಾರ್ಟ್. ಎಲಿಮಿನೇಟ್ ಆಲ್ ಯೂನಿಟ್ ಪ್ರೊಡಕ್ಷನ್ ಫ್ರಮ್ ದ ಗ್ರಾಮರ್. S gives A0 or B gives A or 1 1, A gives 0 1 2 or B. ಓಕೆನಾ, ಇದು ಅವ್ರು ಕೊಟ್ಟಿರೋ ಗ್ರಾಮರ್ ಪ್ರೊಡಕ್ಷನ್. ಇದರಲ್ಲಿ ನಾವೇನು ಮಾಡಬೇಕು, ಯೂನಿಟ್ ಪ್ರೊಡಕ್ಷನ್ನ ಎಲಿಮಿನೇಟ್ ಮಾಡಬೇಕು. ಫಸ್ಟು ಸೊಲ್ಯೂಷನ್, ಇದರಲ್ಲಿ ಓನ್ಲಿ ಯೂನಿಟ್ ಅಂದರೆ ಓನ್ಲಿ ಸಿಂಗಲ್ ವೇರಿಯೇಬಲ್ಲು ಎಲ್ಲಿ ಪ್ರೊಡಕ್ಷನ್ ಆಗಿದೆ ಚೆಕ್ ಮಾಡೋಣ. ವೇರಿಯೇಬಲ್ ಮಾತ್ರ ಪ್ರೊಡಕ್ಷನ್ ನೋಡಿ. S gives A, S gives B ಅಲ್ವಾ, ಇದು ಯೂನಿಟ್ ಪ್ರೊಡಕ್ಷನ್ ಅಲ್ವಾ. ನೆಕ್ಸ್ಟ್ B gives A, ಇದು ಯೂನಿಟ್ ಪ್ರೊಡಕ್ಷನ್ ಅಲ್ವಾ. ನೆಕ್ಸ್ಟ್ ನೋಡಿ A gives B, ಇದೆಲ್ಲ ಯೂನಿಟ್ ಪ್ರೊಡಕ್ಷನ್ ಅಲ್ವಾ. ಇಷ್ಟು ಯೂನಿಟ್ ಪ್ರೊಡಕ್ಷನ್ಸ್ನು ನಾವು ಎಲಿಮಿನೇಟ್ ಮಾಡಬೇಕು ಫ್ರಮ್ ದಿಸ್ ಗ್ರಾಮರ್. ಅದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, A ಬಿಲಾಂಗ್ಸ್ ಟು B ಅಂತ ಕೊಟ್ಟಿದ್ದಾರೆ. ಅಂದರೆ A ವ್ಯಾಲ್ಯೂ ಏನಾಗುತ್ತೆ, B ವ್ಯಾಲ್ಯೂ ಆಗುತ್ತೆ. ಸೊ B ವ್ಯಾಲ್ಯೂ ಏನಾಗುತ್ತೆ, A ವ್ಯಾಲ್ಯೂ ಏನಿರುತ್ತೆ ಅದು B ವ್ಯಾಲ್ಯೂ ಆಗುತ್ತೆ. S ವ್ಯಾಲ್ಯೂ ಏನಿರುತ್ತೆ, B ವ್ಯಾಲ್ಯೂ ಏನಿರುತ್ತೋ ಅದನ್ನು Sಗೆ ಹಾಕ್ತೀವಿ. ಇದನ್ನು ನೀವು ಈ ಕಡೆಯಿಂದ ಅಂದರೆ ಅಪ್ಪರಿಂದ ಡೌನಿಗೆ ಸಾಲ್ವ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಸೊ ಕೆಳಗಡೆಯಿಂದ ಮೇಲಿಗೆ ಸಾಲ್ವ್ ಮಾಡ್ಕೊಳಕ್ಕೆ ಹೋದರೆ ಈಸಿ ಆಗುತ್ತೆ. ನೋಡಿ, ಫಸ್ಟು A ಕನ್ಸಿಡರ್ ಮಾಡೋಣ. A ಗಿವ್ಸ್ ಏನೇನು ಅಂದರೆ ಯೂನಿಟ್ ಪ್ರೊಡಕ್ಷನ್ ಬಿಟ್ಟು ಯಾವುದಾದ್ರು ಪ್ರೊಡಕ್ಷನ್ ಇದೆ ಅದನ್ನು ಹಂಗೆ ಬರ್ಕೊಳ್ಳೋಣ. 0 1 2 B. ಬಿದು ಪ್ರೊಡಕ್ಷನ್ ಏನಿದೆ ಅದನ್ನು ಬರ್ಕೋಬೇಕು. ಓಕೆನಾ, ಬಿದು ಪ್ರೊಡಕ್ಷನ್ ಏನಿದೆ A ಬರೆಯೋಂಗಿಲ್ಲ, ಯಾಕಂದರೆ ಅದು ಯೂನಿಟ್ ಪ್ರೊಡಕ್ಷನ್. ಅದನ್ನು ಬಿಟ್ಟು ಏನಿದೆ 1 1 ಇದೆ, ಅದನ್ನು ಬರ್ಕೊಳ್ಳೋಣ. ಓಕೆನಾ, ನೆಕ್ಸ್ಟ್ ಕಂಪ್ಲೀಟ್ ಆಯಿತಾ. ಏದು 0 ಆಯಿತು, 1 2 ಆಯಿತು, ಬಿದು ವ್ಯಾಲ್ಯೂ ಬರ್ಕೊಂಡೆ. ಓಕೆನಾ, ನೆಕ್ಸ್ಟ್ B ಪ್ರೊಡಕ್ಷನ್ ಬರೆಯೋಣ. B ಪ್ರೊಡಕ್ಷನ್ದು A ವ್ಯಾಲ್ಯೂ ಅಂದರೆ B ಪ್ರೊಡ್ಯೂಸ್ A ಅಂತ ಕೊಟ್ಟಿದ್ದಾರೆ. ಏದು ವ್ಯಾಲ್ಯೂ ಏನಿದೆ 0 1 2 1 1 ಇದೆ. 0 1 2 1 1 ಇದೆ. ಇದನ್ನಾದಮೇಲೆ ಏನು ವ್ಯಾಲ್ಯೂ ಇದೆ 1 1 ಇದೆ. 1 1 ಆಲ್ರೆಡಿ ಬರ್ದಿರೋದ್ರಿಂದ ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಎಸ್ ಗಿವ್ಸ್ ಏನಂತ ಇದೆ, B ಅಂತ ಇದೆ ಅಲ್ವಾ. ಫಸ್ಟು ಬಿಗಿಂತ ಮುಂಚೆ ಏನಿದೆ A0 ಇದೆ, ಅದನ್ನು ಬರ್ಕೊಳ್ಳೋಣ. A0 B ವ್ಯಾಲ್ಯೂನ ಇವಾಗ ಬರಿಬೇಕು. B ವ್ಯಾಲ್ಯೂ ಏನೇನಿದೆ 0 1 2 1 1. ಇಷ್ಟೇ ಎಲಿಮಿನೇಷನ್ ಆಫ್ ಯೂನಿಟ್ ಪ್ರೊಡಕ್ಷನ್ ಅಂದರೆ ಇಷ್ಟು ಪ್ರೊಡಕ್ಷನ್ನು. ಓಕೆನಾ, ಇವಾಗ ಇದರಲ್ಲಿ ವೇರಿಯೇಬಲ್ ಯಾವುದಿದೆ S A B. ಟರ್ಮಿನಲ್ಸ್ ಯಾವುದಿದೆ ನೋಡಿ 0 1 2 ಇದೆ ಅಲ್ವಾ ಟರ್ಮಿನಲ್ಸು. ವೇರಿಯೇಬಲ್ ಆಯಿತು, ಟರ್ಮಿನಲ್ ಆಯಿತು, ಸ್ಟಾರ್ಟ್ ಸಿಂಬಲ್. ಎಲಿಮಿನೇಷನ್ ಆಫ್ ಯೂನಿಟ್ ಪ್ರೊಡಕ್ಷನ್ ಅಂದರೆ ಗೊತ್ತಾಯಿತು ಅಲ್ವಾ. ಫಸ್ಟ್ ಏನು ಮಾಡಬೇಕು, ಬರೀ ಯೂನಿಟ್ ಪ್ರೊಡಕ್ಷನ್ ಏನಿದೆ ಆ ವ್ಯಾಲ್ಯೂಸ್ನ ಬರ್ಕೋಬೇಕು. ಅದನ್ನು ಎಲಿಮಿನೇಟ್ ಮಾಡಿಕೊಂಡು ನೋಡಿ A ಇಂದ ಏನು ಬರುತ್ತೆ ಪ್ರೊಡಕ್ಷನು 0 ಬರುತ್ತೆ, 1 2 ಬರುತ್ತೆ. B ವ್ಯಾಲ್ಯೂ ಅಲ್ಲಿ ಬಿದು ಏನು ವ್ಯಾಲ್ಯೂ ಇದೆ ಅದನ್ನು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು B ಪ್ರೊಡಕ್ಷನ್ ಏನಾಗುತ್ತೆ A ಆಗುತ್ತೆ. A ವ್ಯಾಲ್ಯೂಸ್ ಏನೇನಿದೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ ಇನ್ನು ಮಿಕ್ಕಿರೋ ಲೈಕ್ ನಾನ್ ಟರ್ಮಿನಲ್ಸ್ ಏನೇನು ವ್ಯಾಲ್ಯೂಸ್ ಇದೆ ಅದನ್ನು ಬರ್ಕೊತಿದ್ವಿ. ನೆಕ್ಸ್ಟ್ S ಪ್ರೊಡಕ್ಷನ್ ಏನಾಗಿದೆ A0 ಇದೆ ಮತ್ತು B ಇದೆ. ಅಂದರೆ B ಅಂದರೆ ಯೂನಿಟ್ ಪ್ರೊಡಕ್ಷನ್. ಇದನ್ನು ಎಲಿಮಿನೇಟ್ ಮಾಡೋದಕ್ಕೆ B ವ್ಯಾಲ್ಯೂನ ಎಲಿಮಿನೇಟ್ ಮಾಡೋದಕ್ಕೆ Bದು ನೆಕ್ಸ್ಟ್ ವ್ಯಾಲ್ಯೂಸ್ ಅಂದರೆ ಟರ್ಮಿನಲ್ಸ್ ವ್ಯಾಲ್ಯೂಸ್ ಯಾವುದಿದೆ ಅದನ್ನು ಇಲ್ಲಿಗೆ ಬರ್ಕೊಳ್ಳೋದು. ಓಕೆನಾ, ಇವಾಗ ಇದರಲ್ಲಿ ಯೂನಿಟ್ ಪ್ರೊಡಕ್ಷನ್ ಎಲ್ಲ ಎಲಿಮಿನೇಟ್ ಆಗಿದೆ ಅಲ್ವಾ. ನೋಡಿ, ಇದರಲ್ಲಿ ಚೆಕ್ ಮಾಡಿ ಯಾವುದಾದ್ರೂ ಯೂನಿಟ್ ಪ್ರೊಡಕ್ಷನ್ ಇದೆಯಾ. A0 0 1 2 1 1 ಇದರಲ್ಲಿ ಯಾವುದ್ರಲ್ಲೂ ಕೂಡ ಯೂನಿಟ್ ಪ್ರೊಡಕ್ಷನ್ ಇಲ್ಲ. ಇದನ್ನೇ ಎಲಿಮಿನೇಷನ್ ಆಫ್ ಯೂನಿಟ್ ಪ್ರೊಡಕ್ಷನ್ ಅಂತ ಕರೆಯೋದು. ನೆಕ್ಸ್ಟ್ ವಿಡಿಯೋದಲ್ಲಿ CNF ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಆ ವಿಡಿಯೋನು ವಾಚ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.